ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಮಹಾನಗರ ಪಾಲಿಕೆ 2026-27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಇಸ್ಲಾಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ನಿಯೋಗ ಪಾಲ್ಗೊಂಡು ಪ್ರಸಕ್ತ 2026-27ನೇ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ ಸ್ಲಂ ನಿವಾಸಿಗಳ ಅಭಿವೃದ್ಧಿಗೆ ವಿಶೇಷ ಅನುದಾನ ಮೀಸಲಿಡುವ ಕುರಿತು ಒತ್ತಾಯಿಸಲಾಯಿತು. ಸಭೆಯಲ್ಲಿ ಆಯುಕ್ತರ ಗಮನ ಸೆಳೆದು ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು, ತುಮಕೂರು ನಗರದ ಅಭಿವೃದ್ಧಿಗೆ ಪೂರಕವಾದ ಎಸ್ಸಿವಿ, ಎಸ್ಪಿ, ಟಿಎಸ್ಪಿ ಅನುದಾನ ಸಮರ್ಪಕ ಬಳಕೆ ಹಾಗೂ ಸ್ಲಂಗಳಿಗೆ ಮೂಲಭೂತ ಸೌಲಭ್ಯಗಳು, ಈ ಖಾತೆ, ಹಕ್ಕುಪತ್ರ ಹಂಚಿಕೆ, ಸ್ಲಂ ಘೋಷಣೆ, ಕಂದಾಯ ಗ್ರಾಮಗಳ ರಚನೆ ಮತ್ತು ಕನಿಷ್ಠ 2,000 ನಗರ ನಿವೇಶನ ವಂಚಿತರಿಗೆ ನಿವೇಶನ, ವಸತಿ ನೀಡಲು ಘೋಷಣೆ ಮಾಡಬೇಕೆಂದು 13 ಪ್ರಮುಖ ಅಂಶಗಳನ್ನು ಒತ್ತಾಯಿಸಿದರು. ಸಭೆಯಲ್ಲಿ ಸ್ಲಂ ಸಮಿತಿ ಪದಾಧಿಕಾರಿಗಳಾದ ಅರುಣ್, ತಿರುಮಲಯ್ಯ, ಜಾಬೀರ್ ಖಾನ್, ಕೃಷ್ಣಮೂರ್ತಿ, ಮುಬಾರಕ್, ಶಂಕರಯ್ಯ, ವೆಂಕಟೇಶ್, ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ ಸಂಚಾಲಕರಾದ ಅನುಪಮಾರವರು ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ಸ್ವಲ್ಪ ಬಿಫೋರ್ ಆಗಿ ನಮಗೆ ಕೊಟ್ಟರೆ ಇದ್ರ ಬಗ್ಗೆ ನಾವು ಎಲ್ಲ ನೋಡ್ಕೊಂಡು ಏನೆಲ್ಲ ಬಂದಿದೆ ಅಂತಕ್ಕಂಥ ವಿಶ್ಲೇಷಣೆ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಸಭೆಯಲ್ಲಿ ತಕ್ಷಣಕ್ಕೆ ಕೊಟ್ಟು ನಾವು ರಿವ್ಯೂ ಮಾಡಬೇಕಂದ್ರೆ ಸಾಧ್ಯ ಆಗೋದಿಲ್ಲ. ನಾನು ಏನು ಅರ್ಸಿಮೂರ್ತಿ ಅಂತ ಹೇಳಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಕನ್ವೀನರ್ ಇದ್ದೀನಿ. ಜೊತೆಲಿ ಸ್ಮಾರ್ಟ್ ಸಿಟಿ ಅಡ್ವೈಸರ್ನ ಸಲಹಾ ಸಮಿತಿ ಅಡ್ವೈಸರ್